ಹಾಯ್ ಎಲ್ಲರಿಗೂ ಕನ್ನಡ ರೆಸಿಪಿ ಬುಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ಸಾಂಬಾರ್ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ, ಆರೋಗ್ಯಕರವಾದಂಥ ರೆಸಿಪಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ತೊಳೆದು ಎತ್ತಿಟ್ಕೊಂಡಿರೋಂಥ ನುಗ್ಗೆ ಸೊಪ್ಪು, ಒಂದು 200 ಗ್ರಾಮ್ ಅಷ್ಟು ತೊಗರಿಬೇಳೆ, 10 ರಿಂದ 12 ಒಣಮೆಣಸಿನ್ಕಾಯಿ, 2 ಸ್ಪೂನಷ್ಟು ತೆಂಗಿನಕಾಯಿ ತುರಿ, 2 ರಿಂದ 3 ಗೆಂಡೆ ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ, 1 ಗೆಂಡೆ ಈರುಳ್ಳಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಎತ್ತಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಜೀರಿಗೆ, 10 ರಿಂದ 12 ಮೆಣಸು, 1 ಸ್ಪೂನಷ್ಟು ಕಲ್ಲುಪ್ಪು. ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇವಾಗ ನೀರು ಬಿಸಿ ಆಗಿದೆ. ತೊಳೆದು ಎತ್ತಿಟ್ಕೊಂಡಿರೋ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಇವಾಗ ಇದೊಂದು 3/4% ಅಷ್ಟು ಬೇಳೆ ಬೆಂದಿದೆ ನೋಡಿ. ಬೇಳೆ ಬೆಂದಿದೆ. ಇವಾಗ ಇಷ್ಟು ಬೆಂದರೆ ಸಾಕು. ನೆಕ್ಸ್ಟ್ ಇವಾಗ ನಾವು ನುಗ್ಗೆ ಸೊಪ್ಪು ಎತ್ತಿಟ್ಕೊಂಡಿದ್ವಲ್ಲ, ತೊಳೆದು ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಹಾಕೋಣ. ಇದನ್ನು ಚಾಕುಯಿಂದ ಕಟ್ ಮಾಡಬಾರ್ದು, ಕೈಯಿಂದನೇ ಇದು ಬಿಡಿಸ್ಕೊಂಡು ಕೈಯಿಂದನೇ ಇದು ಮಾಡ್ಕೋಬೇಕು. ಸ್ವಲ್ಪ ಚಾಕುಯಿಂದ ಕಟ್ ಮಾಡಿಕೊಂಡ್ರೆ ಕೈ ಅಂಶ ಇದಾಗುತ್ತೆ, ಸಾಂಬಾರು ಕೈ ಬರುತ್ತೆ. ಇವಾಗ ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ 2 ಟೊಮೊಟೊ ಹಾಕ್ಕೊಳ್ತಿದ್ದೀನಿ. ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ, ಸ್ಕಿಪ್ ಮಾಡ್ಕೋಬೋದು. ಇದೊಂದು 8 ನಿಮಿಷ ಇಲ್ಲಾಂದ್ರೆ 10 ನಿಮಿಷ ಬೇಯಲಿ. ಇವಾಗ ಸೊಪ್ಪೆಲ್ಲ 3/4% ಅಷ್ಟು ಬೆಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು ಹಿಡಿಬೇಕಲ್ಲ, ಅದಕ್ಕೆ. ಇವಾಗ ಖಾರ ಆಡಿಸ್ಕೊಳ್ಳಿಕ್ಕೆಲ್ಲ ಮೆಣಸಿನ್ಕಾಯೆಲ್ಲ ಹುರ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಹಿಡಿತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಬೇಡ. ಸ್ವಲ್ಪ ಜೀರಿಗೆ ಮೆಣಸು ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆನೇ. ಇವಾಗ ಇದನ್ನು ತಣ್ಣಗಾಗಿ ಬಿಡೋಣ. ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ರುಬ್ಕೊಂಡು ಬರೋಣ ಬನ್ನಿ. ಬೇಯಿಸಿಟ್ಕೊಂಡಿದ್ದಿಲ್ಲ ಟೊಮೊಟೊ ಮತ್ತು ಸಾಂಬಾರು ಗಟ್ಟಿ ಆಗಲಿಕ್ಕೆ ಕಾಳು ಸೊಪ್ಪು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಬ್ಕೊಂಡಾಗಿದೆ. ಇವಾಗ ಇದಕ್ಕೆ ನೆಕ್ಸ್ಟ್ ಒಗ್ಗರಣೆ ಕೊಟ್ಟು ಸಾಂಬಾರು ರೆಡಿ ಮಾಡೋಣ ಬನ್ನಿ. ಇವಾಗ ಪಲ್ಯಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಅದರಲ್ಲೇ ಸ್ವಲ್ಪ ತೆಗೆದು ಸಾಂಬಾರಿಗೂ ಅದೇ ಒಗ್ಗರಣೆ ಹಾಕೋಣ. 2 ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ತೀನಿ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇದೇ ಒಗ್ಗರಣೆ ಸ್ವಲ್ಪ ತೆಗೆದು ನಾವು ಸಾಂಬಾರಿಗೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಸಾಂಬಾರು ಬೇರೆ ಒಗ್ಗರಣೆ ಹಾಕಿಲ್ಲ, ಇದನ್ನೇ ಸ್ವಲ್ಪ ಎತ್ತಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಾಳುಗಳನ್ನ ಉಪ್ಪು ಹಾಕಿದ್ದೀವಿ, ಎಷ್ಟು ಬೇಕು ಸ್ವಲ್ಪನೇ ನೋಡಿ ಹಾಕ್ಕೊಳ್ಬೇಕು. ಕಾಳು ಸೊಪ್ಪು ಚೆನ್ನಾಗಿ ಹಿಂಡಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದೆರಡು ಸ್ಪೂನಷ್ಟು ಖಾರ ಎತ್ತಿಟ್ಕೊಂಡಿದೆ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ರುಚಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಇದನ್ನೆಲ್ಲ ತಿರುಗಿಸ್ಕೊಳ್ಳೋಣ.
ಆರೋಗ್ಯಕರವಾದಂಥ ನುಗ್ಗೆ ಸೊಪ್ಪಿನ ಪಲ್ಯ ಇದು ಶುಗರು ಬಿ ಪಿ ಅವರಿಗೆಲ್ಲ ತುಂಬ ಒಳ್ಳೆಯದು, ಮತ್ತು ಬಾಣಂತಿಯರಿಗೆ ತುಂಬಾ ಒಳ್ಳೆಯದು. ಪಲ್ಯ ಎಲ್ಲ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇವಾಗ ಇದಾಗಿದೆ. ಇದಕ್ಕೆ ನೆಕ್ಸ್ಟು ನಾವು ಏನು ಕೆಳಕ್ಕೆ ಇಳಿಸ್ತೀವಿ ಅನ್ನೋ ಟೈಮ್ಗೆ ಕಾಯಿ ತುರಿ ಉದುರಿಸ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ರೆಡಿಯಾಗಿದೆ ನೋಡಿ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಪಲ್ಯ. ಸಾಂಬಾರು ಇವಾಗ ಮಳ್ತಾ ಇದೆ. ನಾವು ಫಸ್ಟ್ ಮೊದಲೇ ಉಪ್ಪು ಹಾಕ್ಕೊಂಡಿದ್ವಿ. ಇವಾಗ ನಮಗೆ ಎಷ್ಟು ರುಚಿಗೆ ಬೇಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ಬೇಕು. ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ. ಇಷ್ಟು ತಿಕ್ನೆಸ್ ಸಾಕು, ಅತಿ ತೆಳ್ಳಗೂ ಬೇಡ ಗಟ್ಟಿಗೂ ಬೇಡ, ಇಷ್ಟಿದ್ರೆ ಸಾಕು. ಆರೋಗ್ಯಕರವಾದಂಥ ನುಗ್ಗೆ ಸೊಪ್ಪಿನ ಸಾಂಬಾರು. ಇದನ್ನು ವಾರದಲ್ಲಿ ಒಂದು ಸಲಿನಾದರೂ ಮಾಡ್ಕೊಂಡು ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ರಾಗಿ ಮುದ್ದೆ, ನುಗ್ಗೆ ಸೊಪ್ಪಿನ ಸಾಂಬಾರು, ನುಗ್ಗೆ ಸೊಪ್ಪಿನ ಪಲ್ಯ. ಇದ್ರ ಜೊತೆ ಸ್ವಲ್ಪ ತುಪ್ಪ ಸರ್ವ್ ಮಾಡೋಣ. ಆರೋಗ್ಯಕರವಾದಂಥ ನುಗ್ಗೆ ಸೊಪ್ಪಿನ ಸಾಂಬಾರು ಮತ್ತು ಪಲ್ಯ ರೆಡಿಯಾಗಿದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಾರದಲ್ಲಿ ಒಂದು ಸಲನಾದರೂ ಇದನ್ನು ಊಟ ಮಾಡಬೇಕು. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.